ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಟ್ರಂಪ್ ಕಾರಣದಿಂದ ಭಾರತ ಹಾಗೂ ಅಮೆರಿಕ ನಡುವೆ ಅಸಮಾಧಾನ ಇರೋ ಹೊತ್ತಲ್ಲೇ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಅಮೆರಿಕದ ಪರಮಶತ್ರು ಉತ್ತರ ಕೊರಿಯಾ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಭಾರತ 4 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಉತ್ತರ ಕೊರಿಯಾಗೆ ತನ್ನ ರಾಯಭಾರಿನ ನೇಮಿಸಿದೆ. ಅಲಿಯಾವತಿ ಲಾಂಗ್ ಕುಮಾರ್ ಅನ್ನೋರನ್ನ ನೇಮಕ ಮಾಡಲಾಗಿದೆ. ಕೊರೋನಾ ಕಾರಣಕ್ಕೆ 2021 ಜುಲೈನಲ್ಲಿ ಎಲ್ಲರನ್ನ ವಾಪಸ್ ಕರೆಸಿಕೊಳ್ಳಲಾಗಿತ್ತು. ಆನಂತರ ಜಗತ್ತಿನ ಎಲ್ಲಾ ಕಡೆ ರಾಯಭಾರಿಗಳು ಸೇವೆಗೆ ವಾಪಸ್ ಹೋಗಿದ್ರು. ಆದರೆ ಉತ್ತರ ಕೊರಿಯಾ ಕಡೆ ಭಾರತ ತಿರುಗಿ ನೋಡಿರಲಿಲ್ಲ. ಆಫೀಸನ್ನು ಕ್ಲೋಸ್ ಮಾಡಿ ವಾಪಸ್ ಆಗಿತ್ತು. ಅದಕ್ಕೆ ಸ್ಪಷ್ಟ ಕಾರಣ ಇರಲಿಲ್ಲ. ಇದು ಅಮೆರಿಕ ಕಾರಣಕ್ಕಿರಬಹುದು ಅಂತ ವಿಶ್ಲೇಷಣೆ ಕೂಡ ಇತ್ತು. ಯಾಕಂದ್ರೆ ಭಾರತ ಕ್ವಾಡ್ ಸೇರ್ಕೊಂಡ ನಂತರ ಉತ್ತರ ಕೊರಿಯಾ ಮತ್ತು ಭಾರತ ಸಂಬಂಧ ಹಳ್ಳ ಹಿಡಿದಿತ್ತು. ಜೊತೆಗೆ 2016 ಮತ್ತು 2017ರಲ್ಲಿ ಉತ್ತರ ಕೊರಿಯಾ ಅಣು ಪರೀಕ್ಷೆ ಮಾಡಿದಾಗ ವಿಶ್ವಸಂಸ್ಥೆ ಅದರ ಮೇಲೆ ಸ್ಯಾಂಕ್ಷನ್ಸ್ ಹೇರಿತ್ತು. ಭಾರತ ಉತ್ತರ ಕೊರಿಯಾ ವಿರುದ್ಧ ಓಟ್ ಹಾಕಿತ್ತು. ಕಳವಳವನ್ನ ಕೂಡ ವ್ಯಕ್ತಪಡಿಸಿತ್ತು. ಹೀಗಾಗಿ ಎರಡೂ ದೇಶಗಳ ದ್ವಿಪಕ್ಷೀಯ ಸಂಬಂಧವನ್ನ ಭಾಗಶಃ ಕಡಿತಗೊಳಿಸಲಾಗಿತ್ತು. ಆದರೆ ಈಗ ದಿಢೀರಂತ ನೇಮಕಾತಿಯಾಗಿದೆ. ಪೆರಗ್ವೆ ದೇಶದಲ್ಲಿ ಭಾರತದ ರಾಯಭಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದ ಲಾಂಗ್ ಕುಮಾರ್ ಅವರನ್ನ ಕಿಮ್ ದೇಶಕ್ಕೆ ಕಳಿಸಲಾಗಿದೆ. ಇದು ಅಮೆರಿಕಗೆ ಭಾರತದ ಸಂದೇಶ ಅಂತಾನೆ ಹೇಳಲಾಗ್ತಿದೆ. ಯಾಕಂದ್ರೆ ಸದ್ಯ ಚೀನಾ, ರಷ್ಯಾ, ಇರಾನ್ ಬಿಟ್ರೆ ಅಮೆರಿಕಗೆ ಅತಿ ದೊಡ್ಡ ಥ್ರೆಟ್ ಇರೋದು ಉತ್ತರ ಕೊರಿಯಾದಿಂದ. ಅಮೆರಿಕವನ್ನ ತಲುಪಬಲ್ಲ ಕ್ಷಿಪಣಿಗಳು ಕಿಮ್ ಬಳಿ ಇವೆ. ಹೀಗಾಗಿ ಉತ್ತರ ಕೊರಿಯಾವನ್ನ ಎಷ್ಟಾಗುತ್ತಷ್ಟು ಐಸೋಲೇಟ್ ಮಾಡೋಕೆ, ಮೂಲೆ ಗುಂಪು ಮಾಡೋಕೆ ಅಮೆರಿಕ ಪ್ರಯತ್ನ ಪಡ್ತಾನೆ ಇದೆ. ಜಗತ್ತಿನ ಯಾವ ರಾಷ್ಟ್ರಗಳು ಅವರೊಂದಿಗೆ ಸಂಬಂಧ ವೃದ್ಧಿ ಮಾಡ್ಕೋಬಾರದು ಅನ್ನೋ ರೀತಿಯಲ್ಲಿ ಅಮೆರಿಕ ಪ್ರಯತ್ನ ಪಡ್ತಿರುತ್ತೆ. ಇದೇ ಕಾರಣಕ್ಕೆ ಭಾರತ ಕೂಡ ಕಿಮ್ ರಾಷ್ಟ್ರಕ್ಕೆ ಮಹತ್ವ ಕೊಟ್ಟಿರಲಿಲ್ಲ. ಈಗ ಪಾಕ್ ಜೊತೆಗೆ ಅಮೆರಿಕ ಸಂಬಂಧ ವೃದ್ಧಿ ಮಾಡ್ಕೊಳ್ತಿರೋ ಟೈಮ್ನಲ್ಲಿ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರನನ್ನ ಕೂರಿಸಿಕೊಂಡು ಟ್ರಂಪ್ ತಟ್ಟೆ ಇಟ್ಟು ಊಟ ಹಾಕಿರೋ ಬೆನ್ನಲ್ಲೇ ಭಾರತ ಕೂಡ ಈ ಡಿಸಿಷನ್ ತಗೊಂಡಿದೆ. ಕಿಮ್ ದೇಶಕ್ಕೆ ರಾಯಭಾರಿ ಕಳಿಸ್ತೀವಿ ಅಂತ. ಅಲ್ಲದೆ ಈ ಉತ್ತರ ಕೊರಿಯಾ ಪಾಕಿಸ್ತಾನದೊಂದಿಗೆ ಸಂಬಂಧ ಹೊಂದಿದ್ದು ಅವರಿಗೆ ಮಿಸೈಲ್ ಟೆಕ್ನಾಲಜಿ ಕೂಡ ಕೊಟ್ಟಿದ್ದಾರೆ. ಇವತ್ತಿಗೂ ಸಂಬಂಧ ಚೆನ್ನಾಗಿದೆ. ಹೀಗಾಗಿ ಅದೇ ಉತ್ತರ ಕೊರಿಯಾ ಜೊತೆಗೆ ಭಾರತವು ಸಂಬಂಧ ವೃದ್ಧಿ ಮಾಡ್ಕೊಳ್ಳೋಕೆ ಹೆಜ್ಜೆ ಇಟ್ಟಿರೋದು ಸ್ಟ್ರಾಟಜಿಕ್ ಶಿಫ್ಟ್ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಒಂದು ವೇಳೆ ಸಂಬಂಧ ಚೆನ್ನಾಗಾದ್ರೆ ಭಾರತ ಕೂಡ ನಾರ್ತ್ ಕೊರಿಯಾಗೆ ಅಗತ್ಯ ಸಾಮಗ್ರಿ ಒದಗಿಸಬಹುದು. ಇಬ್ಬರ ನಡುವೆ 2013ರಲ್ಲಿ $200 ಮಿಲಿಯನ್ ವ್ಯಾಪಾರ ನಡೀತಾ ಇತ್ತು. ರಷ್ಯಾ, ಚೀನಾ ಬಿಟ್ರೆ ಭಾರತವೇ 3ನೇ ದೊಡ್ಡ ಪಾರ್ಟ್ನರ್ ಆಗಿತ್ತು. ಆದರೆ ಅಮೆರಿಕ ನಿರ್ಬಂಧ ಕಾರಣದಿಂದ ಭಾರತ ದೂರ ಆಗಿತ್ತು. ಈಗ ಮತ್ತೆ ಸಂಬಂಧ ಹಳಿಗೆ ಬಂದ್ರೆ ಉತ್ತರ ಕೊರಿಯಾಗೂ ಭಾರತ ಹತ್ತಿರ ಆಗುತ್ತೆ. ಆ ಮೂಲಕ ಅಮೆರಿಕಗೂ ಟಿಟ್ ಫಾರ್ ಟ್ಯಾಟ್ ಅನ್ನೋ ಮೆಸೇಜ್ ಪಾಸ್ ಮಾಡ್ದಂಗಾಗುತ್ತೆ. ಇತ್ತ ಟ್ರಂಪ್ ಪಾಕಿಸ್ತಾನವನ್ನ ಮುದ್ದು ಮಾಡೋದನ್ನ ಮುಂದುವರೆಸಿದ್ದಾರೆ. ಈಗ ಐ ಲವ್ ಪಾಕಿಸ್ತಾನ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ನಾನೇ ಮಧ್ಯಸ್ಥಿಕೆ ವಹಿಸಿದ್ದೀನಿ, ಐ ಲವ್ ಪಾಕಿಸ್ತಾನ್. ಹಾಗೆ ಪ್ರಧಾನಿ ಮೋದಿ ಒಬ್ಬ ಫ್ಯಾಂಟಾಸ್ಟಿಕ್ ವ್ಯಕ್ತಿ. ಕಳೆದ ರಾತ್ರಿ ನಾನು ಅವರೊಂದಿಗೆ ಮಾತನಾಡಿದ್ದೆ. ನಾವು ಭಾರತದೊಂದಿಗೆ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊಳ್ತೀವಿ. ಇತ್ತೀಚೆಗೆ 2 ಅಣುಶಕ್ತ ರಾಷ್ಟ್ರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನು ನಾನೇ ನಿಲ್ಲಿಸಿದ್ದೆ. ಪಾಕ್ ಕಡೆಯಿಂದ ಈ ಯುದ್ಧ ನಿಲ್ಲಿಸೋಕೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ದೊಡ್ಡ ಪಾತ್ರ ವಹಿಸಿದ್ರು. ಶುರು ಮಾಡೋಕ್ಕೆ ಯಾರು ದೊಡ್ಡ ಪಾತ್ರ ನಿಭಾಯಿಸಿದ್ದು? ಅತ್ತ ಭಾರತ ಕಡೆಯಿಂದ ಮೋದಿ ನಿರ್ಣಾಯಕ ಪಾತ್ರ ನಿಭಾಯಿಸಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದರೆ, ಒಂದು ದಿನದ ಹಿಂದಷ್ಟೇ ಭಾರತ ಅಧಿಕೃತವಾಗಿ ಟ್ರಂಪ್ ಜೊತೆಗೆ ಮಧ್ಯಸ್ಥಿಕೆಗೆ ಒಪ್ಪಲ್ಲ ಅಂತ ಹೇಳಿತ್ತು. ಅದರ ನಂತರವೂ ನಾನೇ ಮಧ್ಯಸ್ಥಿಕೆ ವಹಿಸಿದ್ದು ಅಂತ ಹೇಳ್ತಾರೆ. ಟ್ರಂಪ್ಗೊಂದು ಟಾಸ್ಕ್ ಕೊಡಬೇಕು ಯಾರಾದರೂ ಕೂಡ. ಅಮೆರಿಕ ಅಫ್ಘಾನಿಸ್ತಾನಕ್ಕೆ ನುಗ್ಗಿ ಅಷ್ಟೆಲ್ಲ ಯುದ್ಧ ಮಾಡಿದ ಯಾಕೆ? ಯಾರನ್ನು ಹುಡುಕೋಕ್ಕೋಸ್ಕರ. ಲಾಸ್ಟಿಗೆ ಅವರು ಅಫ್ಘಾನಿಸ್ತಾನದ ಬೆಟ್ಟ ಗುಡ್ಡ ಎಲ್ಲ ಒಡೆದು ಹಾಕಿ ಹುಡುಕಿದ ವ್ಯಕ್ತಿ ಎಲ್ಲಿ ಕದ್ಕೂತಿದ್ದ, ಯಾರ ರಕ್ಷಣೆಯಲ್ಲಿ ಕದ್ಕೂತಿದ್ದ? ಅಬೋಟಾಬಾದ್ ಅನ್ನೋ ಜಾಗ ಇದೆ ಪಾಕಿಸ್ತಾನದಲ್ಲಿ. ಅದು ಏನು? ಅಲ್ಲಿ ಅಮೆರಿಕ ಏನು ಮಾಡಿತ್ತು? ಅಂದಿನ ಅಧ್ಯಕ್ಷ ಬರಾಕ್ ಒಬಾಮಾ ಅಮೆರಿಕ ಅಲ್ಲಿ ಮಾಡಿದ ಕಾರ್ಯಾಚರಣೆಗೆ ಅದನ್ನು ಪಾಕಿಸ್ತಾನ ಸೇನೆಗೆ ಹೇಳಿದೇನೆ ಮಾಡಿ ಅಂತ ಯಾಕೆ ಹೇಳಿದ್ರು? ಗುಟ್ಟಾಗಿ ಮಾಡಿ ಅಂತ ಯಾಕೆ ಹೇಳಿದ್ರು? ಅದನ್ನೊಂಚೂರು ಯಾರಾದರೂ ನಾಲೆಜ್ ಕೊಡಬೇಕು. ಐ ಲವ್ ಪಾಕಿಸ್ತಾನ್ ಅಂತ ಹೇಳುವ ಬಾಯಿ ಇದೆಯಲ್ಲ ಇದು ಟ್ರಂಪ್ದು, ಆ ನಾಲ್ಗೆ ನೆಕ್ಸ್ಟ್ ತಿರುಗೋದಿಲ್ಲ ಆ ವಿಚಾರ ಎಲ್ಲ ಗೊತ್ತಾದರೆ. ಸುಮ್ಮನೆ ರಿಯಾಲಿಟಿ ಶೋ ಮಾಡಿಕೊಂಡು, ಬಿಸ್ನೆಸ್ ಮಾಡಿಕೊಂಡು, ರಿಯಲ್ ಎಸ್ಟೇಟ್ ಮಾಡಿಕೊಂಡು, ಚೀಪ್ ಲ್ಯಾಂಗ್ವೇಜ್ ಮಾತಾಡಿಕೊಂಡು ಒಳ್ಳೆ ಪೋಲಿ ಥರ ತಿರುಗಾಡ್ತಿದ್ದ ಟ್ರಂಪ್ ಅಧ್ಯಕ್ಷರಾಗಿ ಈಗ ಇಡೀ ಜಗತ್ತಿಗೆ ಸಮಸ್ಯೆ ಕೊಡ್ತಾ ಇದ್ದಾರೆ. ಐ ಲವ್ ಪಾಕಿಸ್ತಾನ್ ಅಂತೆ. ರಿಟೈರ್ಮೆಂಟ್ ಲೈಫ್ ಅಲ್ಲೇ ಕಳೀಲಿ ಆಸಿಮ್ ಮುನೀರ್ ಮನೆ ಪಕ್ಕದಲ್ಲಿ ಒಂದು ವಿಲಾ ತೊಗೊಂಡು. ಆಸಿಮ್ ಮುನೀರೇ ಪಾಕಿಸ್ತಾನದಲ್ಲಿ ಇರಲ್ಲ ರಿಟೈರ್ ಆದಮೇಲೆ ಬಹುಶಃ.
ಎಲ್ಲ ಜನರಲ್ಗಳು ಗೊತ್ತಲ್ಲ, ಯುರೋಪು ಆಸ್ಟ್ರೇಲಿಯಲ್ಲಿ ಹೋಗಿ ಎಕರೆಗಟ್ಟಲೆ ಜಾಗ ಪ್ರೈವೇಟ್ ಹೆಲಿಕಾಪ್ಟರ್ ಇಟ್ಕೊಂಡು ತಿರುಗಾಡ್ತಿರ್ತಾರೆ ಇಡೀ ದೇಶನ ಲೂಟಿ ಮಾಡಿ. ಟ್ರಂಪ್ ಕಷ್ಟ ಭಾಳ. ಮತ್ತೊಂದು ಕಡೆ ಪಾಕ್ ಸೇನಾ ಮುಖ್ಯಸ್ಥ ಮುನೀರು ಟ್ರಂಪನ ಹಾಡಿ ಹೊಗಳಿದೆ. ವೈಟ್ ಹೌಸ್ ಹೇಳಿದೆ, ನ್ಯೂಕ್ಲಿಯರ್ ಯುದ್ಧ ನಿಲ್ಲಿಸಿದ್ದಕ್ಕಾಗಿ ಟ್ರಂಪ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕು ಅಂತ ಆಸಿಮ್ ಮುನೀರ್ ರೆಕಮೆಂಡ್ ಕೂಡ ಮಾಡಿದೆ. ಟ್ರಂಪ್ ಪಾತ್ರವನ್ನ ಇದು ಹಾಡಿ ಹೊಗಳಿದೆ ಮುನೀರು. ಇದನ್ನ ವೈಟ್ ಹೌಸ್ ವಕ್ತಾರೆ ಆನಾ ಕೆಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ಮಿತಿ ಮೀರಿದ್ದು ಭಾರತ ಹೊಸ ಆಪರೇಷನ್ ಕೈಗೊಂಡಿದೆ. ಆಪರೇಷನ್ ಸಿಂಧು ಹೆಸರಲ್ಲಿ ಇರಾನ್ನಲ್ಲಿರೋ ಭಾರತೀಯರನ್ನು ವಾಪಸ್ ಕರೆತರಲಾಗ್ತಿದೆ. ಮೊದಲ ಬ್ಯಾಚಲ್ಲಿ 110 ಭಾರತೀಯ ವಿದ್ಯಾರ್ಥಿಗಳು ದಿಲ್ಲಿಗೆ ಬಂದು ಲ್ಯಾಂಡ್ ಆಗಿದ್ದಾರೆ. ಇರಾನ್ನಿಂದ ಅರ್ಮೇನಿಯಾ ಮೂಲಕ ಇವರನ್ನ ಸ್ಥಳಾಂತರ ಮಾಡಲಾಗಿದೆ. ಈ ವಿದ್ಯಾರ್ಥಿಗಳ ಪೈಕಿ ಹೆಚ್ಚು ಜಮ್ಮು ಕಾಶ್ಮೀರದವರೇ ಇದ್ದಾರೆ. ಹಾಗಾಗಿ ಜಮ್ಮು ಕಾಶ್ಮೀರದ ಸ್ಟೂಡೆಂಟ್ಸ್ ಕೌನ್ಸಿಲ್ ಇದೀಗ ಪಿಎಂ ನರೇಂದ್ರ ಮೋದಿ ಮತ್ತು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ಗೆ ಧನ್ಯವಾದ ಹೇಳಿದ್ದಾರೆ. ಈ ನಡುವೆ ಆಘಾತಕಾರಿ ಮಾಹಿತಿ ಸಿಕ್ಕಿದೆ. ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ಗೆ ಇರಾನ್ನಲ್ಲಿರೋ ಕನಿಷ್ಠ 5 ಭಾರತೀಯರು ಗಾಯಗೊಂಡಿದ್ದಾರೆ. 2 ಮಹಾರಾಷ್ಟ್ರ ಮೂಲದವರಾದರೆ ಉಳಿದ 3 ಜಮ್ಮು ಕಾಶ್ಮೀರದವರು ಅಂತ ಗೊತ್ತಾಗಿದೆ. ಇದರ ಬಗ್ಗೆ ಭಾರತ ಸರ್ಕಾರದಿಂದ ಇನ್ನಷ್ಟೇ ಅಧಿಕೃತ ಮಾಹಿತಿ ಸಿಗಬೇಕಾಗಿದೆ. ಏನೋ ಅಜರ್ಬೈಜಾನ್ ಅಂದ್ರೆ ಭಾರತದ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಟ್ಟಿತ್ತಲ್ಲ, ಅದೇ ರಾಷ್ಟ್ರ ಈಗ ಮತ್ತೆ ಉದ್ದಡತನವನ್ನು ತೋರಿಸಿದೆ. ಇಸ್ರೇಲ್ ಇರಾನ್ ಸಂಘರ್ಷದ ಕಾರಣ ತೆಹರಾನ್ ಬಿಟ್ಟು ಎಸ್ಕೇಪ್ ಆಗಿದ್ದ ಭಾರತದ ವ್ಯಕ್ತಿಯೊಬ್ಬರ ಪ್ರವೇಶಕ್ಕೆ ಅಜರ್ಬೈಜಾನ್ ನಿರಾಕರಿಸಿದೆ. ಫಾಲ್ಗುಣಿ ದೇಯ್ ಅನ್ನೋರು ಅಜರ್ಬೈಜಾನ್ ಜೊತೆಗೆ ಗಡಿ ಹಂಚಿಕೊಂಡಿರೋ ಇರಾನ್ನ ಅಸ್ತಾರಾ ಬಳಿ ಬಂದಿದ್ರು. ಈ ವೇಳೆ ಅಜರ್ಬೈಜಾನ್ ಅಧಿಕಾರಿಗಳು ಒಳಗೆ ಪ್ರವೇಶ ಇಲ್ಲ, ಅನುಮತಿ ಕೊಡಲ್ಲ, ಹಿಂದಕ್ಕೆ ಹೋಗಿ ಅಂತ ವಾಪಸ್ ಕಳಿಸಿದ್ದಾರೆ ಅಂತ ಆ ವ್ಯಕ್ತಿ ಹೇಳಿದ್ದಾರೆ. ಇನ್ನು ಇರಾನ್ ಇಸ್ರೇಲ್ ಸಂಘರ್ಷ ಮುಂದಿನ ಹಂತ ಯಾವಾಗ ತಲುಪುತ್ತೆ ಅನ್ನೋ ಆತಂಕ ಇರುವಾಗಲೇ ಟ್ರಂಪ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ಮೇಲೆ ದಾಳಿ ನಡೆಸೋಕೆ ಡಿಸೈಡ್ ಮಾಡಿ ಆಗಿದ್ಯಾ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು. ನಮ್ಮ ಬಳಿ ಎಲ್ಲದಕ್ಕೂ ಪ್ಲಾನ್ಸ್ ಇವೆ, ನಾನು ದಾಳಿ ಮಾಡಲೂಬಹುದು, ಮಾಡದೇನೂ ಇರಬಹುದು ಅಂತ ಟ್ರಂಪ್ ಉತ್ತರಿಸಿದ್ದಾರೆ. ಜೊತೆಗೆ ಮುಂದಿನ ವಾರ ದೊಡ್ಡದೇನೋ ಆಗುತ್ತೆ, ಮುಂದಿನ ವಾರ ಅಥವಾ ಅದಕ್ಕೂ ಮುಂಚೆನೇ ದೊಡ್ಡದೇನೋ ಒಂದು ಆಗಬಹುದು ಅಂತ ಹೇಳಿದ್ದಾರೆ. ಆದರೆ ಆ ದೊಡ್ಡದು ಏನು, ಎತ್ತ, ಹೇಗೆ ಟ್ರಂಪ್ ಹೇಳಿಲ್ಲ. ಜೊತೆಗೆ ನಾವೀಗ ಕದನ ವಿರಾಮಕ್ಕೆ ನೋಡ್ತಾ ಇಲ್ಲ, ಬದಲಿಗೆ ಸಂಪೂರ್ಣ ಗೆಲುವಿಗಾಗಿ ಕಾಯ್ತಾ ಇದ್ದೀವಿ. ಗೆಲುವು ಅಂದರೆ ಅಣ್ವಸ್ತ್ರ ಇಲ್ಲದೆ ಇರೋ ಹಾಗೆ ಇರಾನನ್ನು ಮಾಡೋದು ಅಂತ ಹೇಳಿದ್ದಾರೆ. ಏನೋ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಟ್ರಂಪ್ಗೆ ಧನ್ಯವಾದ ಹೇಳಿದ್ದಾರೆ. ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿರೋ ಅಧ್ಯಕ್ಷ ಟ್ರಂಪ್ಗೆ ಧನ್ಯವಾದ. ಟ್ರಂಪ್ ಇಸ್ರೇಲ್ನ ದೊಡ್ಡ ಗೆಳೆಯ ಅಂತ ಹೇಳಿದ್ದಾರೆ. ಇತ್ತ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ಹತ್ಯೆ ಮಾಡೋ ಸಂಭವವನ್ನ ಕಲ್ಪನೆ ಮಾಡೋಕ್ಕೂ ಆಗಲ್ಲ ಅಂತ ಹೇಳಿದ್ದಾರೆ. ಖಾಮೆನೈಯನ್ನ ಹತ್ಯೆ ಮಾಡಿದ್ರೆ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಪುಟಿನ್ ಅದರ ಬಗ್ಗೆ ಡಿಸ್ಕಸ್ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಇತ್ತ ಎಂದಿನಂತೆ ಇಸ್ರೇಲ್ ಇರಾನ್ ಪರಸ್ಪರ ದಾಳಿ ಪ್ರತಿದಾಳಿ ಮಾಡಿದ್ದಾರೆ. ಇರಾನ್ ಇಸ್ರೇಲ್ ಮೇಲೆ ಫತಾ ಹೈಪರ್ಸಾನಿಕ್ ಮಿಸೈಲ್ ಲಾಂಚ್ ಮಾಡಿದೆ ಹಾಗೂ ಸಜಿಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಕೂಡ ಫೈರ್ ಮಾಡಿದೆ. ಇದರಿಂದ ಇಸ್ರೇಲ್ನ ನಾಗರಿಕ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದ ಹಾನಿ ಉಂಟಾಗಿದೆ. ಇತ್ತ ಇಸ್ರೇಲ್ ಇರಾನ್ ರಾಜಧಾನಿ ತೆಹರಾನ್ನ ಅರಾಕ್ ಹೆವಿ ವಾಟರ್ ರಿಯಾಕ್ಟರ್ ಸೇರಿ ಅನೇಕ ಕಡೆ ದಾಳಿ ಮಾಡಿದೆ. ಇದರ ಮಧ್ಯೆ ಜರ್ಮನಿ, ಫ್ರಾನ್ಸ್ ಮತ್ತು ಬ್ರಿಟನ್ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಇರಾನ್ ಜೊತೆಗೆ ಪರಮಾಣು ಕುರಿತು ಮಾತುಕತೆ ನಡೆಸೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ವರದಿಯಾಗಿದೆ. ಈ ಸಭೆ ಶುಕ್ರವಾರ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ನಡೆಯಬಹುದು ಅಂತ ಹೇಳಲಾಗ್ತಿದೆ. ಇದೆಲ್ಲದರ ಮಧ್ಯೆ ಪಾಕಿಸ್ತಾನಕ್ಕೆ ಈಗ ಆ ಕಡೆ ಗುಂಡಿ ಈ ಕಡೆ ಹುಲಿ ಅನ್ನೋ ರೀತಿಲಿ ಆಗಿದೆ. ಒಂದು ಕಡೆ ಇರಾನ್ಗೆ ಸಪೋರ್ಟ್ ಮಾಡ್ತೀವಿ, ನಾವೆಲ್ಲ ಒಂದೇ ಧರ್ಮದವರು ಅಂತ ಪಾಕಿಸ್ತಾನದ ನಾಯಕರು ಆರಂಭದಲ್ಲಿ ಹೇಳಿಕೆ ಕೊಟ್ಟರು. ಆದರೆ ಇತ್ತ ಅಮೆರಿಕ ಪಾಕಿಸ್ತಾನಕ್ಕೆ ನಮಗೆ ಹೆಲ್ಪ್ ಮಾಡಿ ಅಂತ ತಿವಿತಾ ಇದೆ. ಇರಾನ್ ವಿರುದ್ಧ ದಾಳಿಗೆ ಗೂಢಚರ್ಯೆ ಮಾಡೋಕೆ ನಿಮ್ಮ ನೆಲವನ್ನು ನಾವು ಬಳಸ್ಕೊಳ್ಬೇಕು ಅಂತ ಪಾಕಿಸ್ತಾನಕ್ಕೆ ಅಮೆರಿಕ ಸೂಚನೆ ಕೊಟ್ಟಿದೆಯಂತೆ. ಅಲ್ಲದೆ ಈಗ ಆಲ್ರೆಡಿ ಅಮೆರಿಕದ ಸೇನಾ ವಿಮಾನಗಳು ಇರಾನ್ ಸಮೀಪ ಓಡಾಡಿವೆ. ಇರಾನ್ ಸೇನಾ ಚಲನವಲನ ಏರ್ ಡಿಫೆನ್ಸ್ ಕುರಿತು ಮಾಹಿತಿ ಸಂಗ್ರಹಿಸಿವೆ ಅನ್ನೋ ಸುದ್ದಿ ಬರ್ತಾ ಇದೆ. ವಿಮಾನಗಳನ್ನು ಟ್ರ್ಯಾಕ್ ಮಾಡೋ ಫ್ಲೈಟ್ ರೇಡಾರ್ 24 ಸಂಸ್ಥೆಯ ಡೇಟಾ ಉಲ್ಲೇಖಿಸಿ ಈ ರಿಪೋರ್ಟ್ ಬರ್ತಾ ಇದೆ. ಅಲ್ಲದೆ ಈ ಏರ್ ಕ್ರಾಫ್ಟ್ ಇರಾನ್ ಅಕ್ಕಪಕ್ಕದಲ್ಲಿ ಹಾರಾಡ್ತಿರೋದು ಕಾಣಿಸಿಕೊಂಡ ಬೆನ್ನಲ್ಲೇ ಇರಾನ್ನ ಮಾಧ್ಯಮ ಸಂಸ್ಥೆ ಮೇಲೆ ಇಸ್ರೇಲ್ ದಾಳಿ ಮಾಡಿತ್ತು ಅಂತಲೂ ಕೂಡ ಹೇಳ್ತಿದ್ದಾರೆ. ಸೊ ಅಮೆರಿಕ ಆದೇಶದ ಮೇರೆಗೆ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದೆ ಅಂತ ಈಗ ವರದಿಗಳು ಬರ್ತಿವೆ. ನಿಮ್ಮ ಗಮನಕ್ಕಿರಲಿ, ಯುದ್ಧ ಶುರುವಾದಾಗಿನಿಂದ ಪಾಕ್ ಸೇನಾ ಮುಖ್ಯಸ್ಥ ಮುನೀರು ಅಮೆರಿಕದಲ್ಲೇ ಇದೆ. ಅದು ಟ್ರಂಪ್ ಜೊತೆ ರಹಸ್ಯ ಮಾತುಕತೆ ಕೂಡ ಮಾಡಿದೆ. ಹೀಗಾಗಿ ಎಲ್ಲವನ್ನ ಒಂದಕ್ಕೊಂದು ಲಿಂಕ್ ಮಾಡಲಾಗ್ತಾ ಇದೆ. ಏನೋ ಕೆನಡಾದಲ್ಲಿ ನಡೆದ G7 ಶೃಂಗಸಭೆ ಸೈಡ್ಲೈನ್ಸ್ನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಭೇಟಿಯಾಗಿದ್ರು. ಈ ವೇಳೆ ಮೆಲನಿ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ. ನೀವು ಅದ್ಭುತ ವ್ಯಕ್ತಿ, ಯು ಆರ್ ದ ಬೆಸ್ಟ್, ನಾನು ನಿಮ್ಮ ಥರ ಆಗೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಈ ಬಗ್ಗೆ ಪೋಸ್ಟ್ ಮಾಡಿರೋ ಮೆಲನಿ ಭಾರತ ಮತ್ತು ಇಟಲಿ ಒಳ್ಳೆ ಫ್ರೆಂಡ್ಶಿಪ್ನಿಂದ ಲಿಂಕ್ ಆಗಿವೆ ಅಂತ ಹೇಳಿದ್ದಾರೆ. ಇದನ್ನು ಶೇರ್ ಮಾಡಿರೋ ಮೋದಿ, ಪ್ರಧಾನಿ ಮೆಲನಿಯವರ ಮಾತನ್ನು ನಾನು ಸಂಪೂರ್ಣವಾಗಿ ಒಪ್ತೀನಿ ಅಂತ ಹೇಳಿದ್ದಾರೆ. ಇಟಲಿ ಜೊತೆಗಿನ ಭಾರತದ ಸಂಬಂಧ ಇದೇ ರೀತಿ ಸ್ಟ್ರಾಂಗ್ ಆಗಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಏನೋ ಸೈಪ್ರಸ್ ಮತ್ತು ಕೆನಡಾ ಭೇಟಿ ನಂತರ ಮೋದಿ ಕ್ರೊಯೇಷಿಯಾಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಕ್ರೊಯೇಷಿಯಾದ ಪ್ರಧಾನಿ ಆಂಡ್ರೇಜ್ ಫ್ಲಾಂಕೋವಿಕ್ ಅವರನ್ನ ಮೀಟ್ ಮಾಡಿದ್ದಾರೆ.
ಉಭಯ ನಾಯಕರು ವ್ಯಾಪಾರ, ಡಿಫೆನ್ಸ್, ಟೆಕ್ನಾಲಜಿ ಮುಂತಾದ ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದಾರೆ. ಜೊತೆಗೆ ಭೇಟಿ ವೇಳೆ ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟ ವಲಯ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಸಾಂಸ್ಕೃತಿಕ ವಿನಿಮಯ ಸೇರಿ ಒಟ್ಟು 4 ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ. ಇತ್ತ ಕೆನಡಾದಲ್ಲಿ ಮಾರ್ಕ್ ಕಾರ್ನಿ ನೇತೃತ್ವದ ಹೊಸ ಸರ್ಕಾರ ಬಂದ ಮೇಲೆ ಭಾರತ ಮತ್ತು ಕೆನಡಾ ಸಂಬಂಧಗಳಲ್ಲಿ ಪಾಸಿಟಿವ್ ಬೆಳವಣಿಗೆಗಳಾಗ್ತಾ ಇವೆ. ಕೆನಡಾದಲ್ಲಿ ಖಲಿಸ್ತಾನಿ ಉಗ್ರ ಗುಂಪುಗಳ ಚಟುವಟಿಕೆ ಬಗ್ಗೆ ಕೊನೆಗೂ ಕೂಡ ಕೆನಡಾ ಒಪ್ಪಿಕೊಂಡಿದೆ. ಖಲಿಸ್ತಾನಿ ಗುಂಪುಗಳೊಂದಿಗೆ ಸಂಬಂಧ ಹೊಂದಿರೋ ಕೆಲವೊಂದು ಹಿಂಸಾತ್ಮಕ ಗುಂಪುಗಳು ಕೆನಡಾದಲ್ಲಿ ಆಕ್ಟಿವ್ ಆಗಿವೆ ಅಂತ ಕೆನಡಾದ CSIS ಕೆನೆಡಿಯನ್ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಸರ್ವಿಸ್ ತಿಳಿಸಿದೆ. ಆನ್ಯುವಲ್ ಥ್ರೆಟ್ ಅಸೆಸ್ಮೆಂಟ್ ರಿಪೋರ್ಟ್ನಲ್ಲಿ ಈ ಕುರಿತು ಉಲ್ಲೇಖ ಮಾಡಿಕೊಂಡಿದ್ದಾರೆ. ಖಲಿಸ್ತಾನಿ ಉಗ್ರಗಾಮಿಗಳು ಭಾರತದಲ್ಲಿ ಹಿಂಸಾಚಾರ ನಡೆಸೋಕೆ ಕೆನಡಾವನ್ನ ಫಂಡ್ ರೈಸ್ ಅಥವಾ ಪ್ಲಾನಿಂಗ್ ಬೇಸ್ ಆಗಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಭಾರತದ ಒಳಗೆ ಖಲಿಸ್ತಾನ್ ಅನ್ನು ಹೊಸ ಸ್ವತಂತ್ರ ರಾಷ್ಟ್ರ ಮಾಡೋಕೆ ಈ ಗುಂಪುಗಳು ಹಿಂಸಾಚಾರ ನಡೆಸ್ತಾ ಇವೆ ಅಂತ ಕೂಡ ಹೊಸ ಸರ್ಕಾರ ಬಂದ ಕೂಡ ಡಿಫ್ರೆಂಟ್ ರಿಪೋರ್ಟ್ ಬಂದ್ಬಿಟ್ಟಿದೆ. ಈಗ ತುಡು ಇದ್ದಾಗ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು, ಈಗ ಈ ಖಲಿಸ್ತಾನಿಗಳ ನೀಚ ಕೆಲಸಗಳನ್ನೆಲ್ಲ ಹೊಸ ಸರ್ಕಾರ ಒಂದು ರಿಪೋರ್ಟ್ ಅಲ್ಲಿ ಆಚೆ ಹಾಕಿದೆ. ಆದರೆ ಇದರಲ್ಲಿ ಭಾರತ ವಿರುದ್ಧವೂ ಉಲ್ಲೇಖಿಸಿರೋ ಒಂದಷ್ಟು ಅಂಶಗಳಿವೆ. ಭಾರತ ಕೆನಡಾ ಮೇಲೆ ಹಸ್ತಕ್ಷೇಪ ಮಾಡೋದನ್ನ ಮುಂದುವರಿಸಬಹುದು. ಈ ಬಗ್ಗೆ ಕೆನಡಾ ಎಚ್ಚರಿಕೆಯಿಂದ ಇರಬೇಕು ಅಂತ ವಾರ್ನಿಂಗ್ ಕೂಡ ಕೊಡಲಾಗಿದೆ. ಬಟ್ ನೇರ ಭಾರತ ಹತ್ಯೆಗಳನ್ನ ಮಾಡಿಸ್ತಾ ಇದೆ, ಹಾಗೆ ಹೀಗೆ ಖಲಿಸ್ತಾನಿಗಳನ್ನ ಹತ್ಯೆ ಮಾಡೋಕೆ ಭಾರತ ಸುಪಾರಿ ಕೊಡ್ತಿದೆ, ಆ ಥರದ್ದೆಲ್ಲ ತುಡು ರೀತಿ ಯಾವುದೇ ಆಧಾರ ಇಲ್ಲದೆ ಸೀರಿಯಸ್ ಅಲಿಗೇಷನ್ಸ್ ಏನೂ ಮಾಡಿಲ್ಲ. ಇತ್ತ ಫ್ರಾನ್ಸ್ನ ಡಾಸೋ ಏವಿಯೇಷನ್ ಮತ್ತು ರಿಲಯನ್ಸ್ ಏರೋ ಸ್ಟ್ರಕ್ಚರ್ ಲಿಮಿಟೆಡ್ ಸೇರಿ ಭಾರತದಲ್ಲಿ ಫಾಲ್ಕನ್ 2000 LXS ಬಿಸ್ನೆಸ್ ಜೆಟ್ಗಳ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಈ ಜೆಟ್ಗಳ ನಿರ್ಮಾಣಕ್ಕಾಗಿ ಪ್ಯಾರಿಸ್ನಲ್ಲಿ ನಡೀತಾ ಇರೋ ಏರೋ ಶೋನಲ್ಲಿ 2 ಕಂಪನಿಗಳು ಒಪ್ಪಂದಕ್ಕೆ ಸೈನ್ ಹಾಕಿವೆ. 2028 ವೇಳೆಗೆ ಭಾರತದ ಮೊದಲ ಮೇಡ್ ಇನ್ ಇಂಡಿಯಾ ಜೆಟ್ ಹಾರಾಟ ನಡೆಸಲಿದೆ ಅಂತ ಡಾಸೋ ರಿಲಯನ್ಸ್ ಏರೋಸ್ಪೇಸ್ ಲಿಮಿಟೆಡ್ DRAL ಹೇಳಿದೆ. ನಾಗ್ಪುರ್ನಲ್ಲಿರೋ DRAL ಫೆಸಿಲಿಟಿಯಲ್ಲಿ ಪ್ರತಿ ವರ್ಷಕ್ಕೆ 24 ಜೆಟ್ಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಅಂದಹಾಗೆ ಫಾಲ್ಕನ್ 2000 LXS ಜೆಟ್ಗಳಿಗೆ 8 ರಿಂದ 10 ಪ್ರಯಾಣಿಕರನ್ನ ಹೊತ್ತು ಹೋಗೋವೆಲ್ಲ ಸಾಮರ್ಥ್ಯ ಇದೆ. ಚಿಕ್ಕ ಜೆಟ್ ಬಿಸ್ನೆಸ್ ಟೈಕೂನ್ಗಳು ಯೂಸ್ ಮಾಡಕ್ ಚೆನ್ನಾಗಿರ್ಬೋದು. ಕಟ್ಟುನಿಟ್ಟಾದ ನಿಯಮಗಳಿರೋ ಅಫ್ಘಾನಿಸ್ತಾನದಲ್ಲಿ ಹೊಸ ಬೆಳವಣಿಗೆಯಾಗಿದೆ. ಅಲ್ಲಿನ ಶಾಲೆಗಳಲ್ಲಿ ಸ್ಮಾರ್ಟ್ ಫೋನ್ಗಳನ್ನು ಬ್ಯಾನ್ ಮಾಡಿ ತಾಲಿಬಾನ್ ಆಡಳಿತ ಆದೇಶ ಹೊರಡಿಸಿದೆ. ಈ ನಿರ್ಬಂಧ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಿಬ್ಬಂದಿ ಎಲ್ರಿಗೂ ಅನ್ವಯ ಆಗುತ್ತೆ. ಶೈಕ್ಷಣಿಕ ಶಿಸ್ತು ಮತ್ತು ಶರಿಯಾ ಕಾನೂನಿನ ದೃಷ್ಟಿಕೋನದಿಂದ ಈ ನಿರ್ಧಾರ ತಗೊಳ್ಳಲಾಗಿದೆ. ಅಲ್ಲದೆ ಸ್ಮಾರ್ಟ್ ಫೋನ್ಗಳು ಭವಿಷ್ಯದ ಪೀಳಿಗೆಯನ್ನ ವಿನಾಶದ ಕಡೆಗೆ ಕರ್ಕೊಂಡು ಹೋಗ್ತವೆ ಅಂತ ಕೂಡ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.